ಮಿನಿಮಮ್ 500 ರುಪೀಸಿಂದ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡ್ಬೋದಾ? ಎಸ್. ನಾರ್ಮಲ್ ಆಗಿ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ 3 ಕೈಂಡ್ ಆಫ್ ರಿಸ್ಕ್ ಇರುತ್ತೆ. ಒಂದು ಹ್ಯೂಜ್ ಕ್ಯಾಪಿಟಲ್ ರಿಸ್ಕ್ ಇರುತ್ತೆ, ನಂಬರ್ 2 ಸೆಕ್ಯೂರಿಟಿ ರಿಸ್ಕ್ ಇರುತ್ತೆ, ನಂಬರ್ 3 ಲಿಕ್ವಿಡಿಟಿ ರಿಸ್ಕ್ ಇರುತ್ತೆ. ಹ್ಯೂಜ್ ಕ್ಯಾಪಿಟಲ್ ಸುಮಾರು ಲ್ಯಾಕ್ಸ್ ಆಫ್ ರುಪೀಸ್ ಬೇಕು ಅಥವಾ ಕ್ರೋರ್ಸ್ ಆಫ್ ರುಪೀಸ್ ಬೇಕು. ಇಲ್ಲ ಸೆಕ್ಯೂರಿಟಿ ರಿಸ್ಕ್, ನಮ್ಮ ಡಾಕ್ಯುಮೆಂಟ್ ಇವಾಗ ಯಾರ ಹೆಸರು ಇದೆ, ಎಲ್ಲಿಂದ ಬಂದಿದೆ, ಎಲ್ಲ ಪ್ರಾಪರ್ ಆಗಿದೆಯಾ ಅಂತಂದ್ಬಿಟ್ಟು ಅದು ಪ್ರಾಬ್ಲಮ್ ಆಗ್ಬಹುದು. ಸೊ ನಮ್ಮ ಹತ್ರ ಲಿಕ್ವಿಡಿಟಿ ರಿಸ್ಕ್ ಫ್ಯೂಚರ್ ಅಲ್ಲಿ ಬರ್ಬೋದು. ಸೊ ಇವೆಲ್ಲ ರಿಸ್ಕ್ ಇಲ್ದಿರೋ ಒಂಥರ ಸೇಫರ್ ಸೈಡ್ ಅಲ್ಲಿ ಇನ್ವೆಸ್ಟ್ ಮಾಡಿ ಅದನ್ನ ಇನ್ಕಮ್ ಜನರೇಟ್ ಮಾಡ್ಬೋದು ಅಂತಂದ್ರೆ ಎಸ್. ಅದಕ್ಕಂತ ಸುಮಾರಷ್ಟು ಕಂಪನೀಸ್ ಅಂತ ಸ್ಟಾರ್ಟ್ ಆಗಿದೆ. ಅದರಲ್ಲಿ ಫಾರ್ ಎಕ್ಸಾಂಪಲ್ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಟ್ರಸ್ಟ್ ಅಂತ ಒಂದಷ್ಟು ಇರುತ್ತೆ. ಸೊ ಅವ್ರೇನ್ ಮಾಡ್ತಾರೆ, ಒಂದಷ್ಟು ಲ್ಯಾಂಡ್ ನ ಬೈ ಮಾಡಿ ಅದು ಕಮರ್ಷಿಯಲ್ ಬಿಲ್ಡಿಂಗ್ಸ್, ಅಪಾರ್ಟ್ಮೆಂಟ್ಸ್ ಈ ತರ ಎಲ್ಲ ಬಿಲ್ಡ್ ಮಾಡಿ ಸೊ ಅದನ್ನ ರೆವಿನ್ಯೂ ಜನರೇಟ್ ಮಾಡ್ತಾರೆ. ಸೊ ಅಲ್ಲಿ ಏನ್ ಬಾಡಿಗೆ ಮತ್ತು ರೆವಿನ್ಯೂ ಏನ್ ಬರುತ್ತೆ ಅದನ್ನ ಡಿವೈಡ್ ಮಾಡಿ ಶೇರ್ ಹೋಲ್ಡರ್ಸ್ ಏನಿರ್ತಾರೋ ಅವ್ರಿಗೆಲ್ಲ ಈಕ್ವಲ್ ಆಗಿ ಶೇರ್ ಮಾಡ್ತಾರೆ. ಸೊ ಇಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೇಕಂದ್ರೆ ಮಿನಿಮಮ್ ಒಂದು 500 ರುಪೀಸ್ ಇಂದ ಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡ್ಬೋದು. ಲೈಕ್ IPOs ಅಂದ್ರೆ 10,000 to 15,000 ಇದ್ದರೆ ನೀವು ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಅಥವಾ ಡೈರೆಕ್ಟ್ ನಾವು ರಿಯಲ್ ಟೈಮ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ 500 ಇಂದ 1000 ರುಪೀಸ್ ಒಳಗಡೆ ನೀವು ಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡ್ಬೋದು. ಸೊ ನಿಮ್ಗೆ ಏನ್ ಡಿವೈಡೆಂಡ್ ಬರುತ್ತೆ ಅದು ನಿಮ್ಗೆ ಈಕ್ವಲ್ ಆಗಿ ನಿಮಗೆ ಡಾಕ್ಯುಮೆಂಟ್ ಪ್ರಕಾರ ಶೇರ್ ಆಗುತ್ತೆ. ಸೊ ಇದು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಸುಮಾರಷ್ಟು ಪ್ಲಾಟ್ಫಾರ್ಮ್ಸ್ ಇದೆ. ಲೈಕ್ ಜೆರೋಡಾ, ಗ್ರೋ ಈ ತರ ಸುಮಾರು ಪ್ಲಾಟ್ಫಾರ್ಮ್ಸ್ ಇದೆ. ನೀವು ಸರ್ಚ್ ಮಾಡಿ ಬೆಸ್ಟ್ ಯಾವ ಕಂಪನಿ ಇದೆ ಅಂತ ಚೆಕ್ಔಟ್ ಮಾಡಿ. ಸೊ ಅಲ್ಲಿ ನೀವು ಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡ್ಬೋದು. ಇದ್ರ ಬಗ್ಗೆ ಇನ್ನು ಫ್ಯೂಚರ್ ಅಲ್ಲಿ ನಿಮಗೆ ಫುಲ್ ಡೀಟೇಲ್ಸ್ ಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಮೆಂಟ್ ಮಾಡಿ. ಸೊ ಫ್ಯೂಚರ್ ಅಲ್ಲಿ ನಿಮ್ಗೆ ವಿಡಿಯೋನ ಶೇರ್ ಮಾಡ್ತೀನಿ. ಸೊ ಇನ್ನು ಈ ತರ ಒಳ್ಳೆ ವಿಚಾರಗಳನ್ನ ತಿಳ್ಕೊಬೇಕಾದ್ರೆ ಶರ್ಮಾ ಟಾಕ್ಸ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.